ಅಂಬೇಡ್ಕರ್ ಬಗ್ಗೆ ಅಜ್ಜಂಪೀರ್ ಖಾದ್ರಿ ಅವರು ಆಡಿದಂತ ಮಾತಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹರಿಹಾಯ್ದಿದ್ದಾರೆ. ಅಜ್ಜಂಪೀರ್ ಖಾದ್ರಿ ಒಬ್ಬ ನಾಲಾಯಕ್ ಅಂತೇಳಿ ಹೇಳಿದ್ದಾರೆ. ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಅಜ್ಜಂಪೀರ್ ಖಾದ್ರಿ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಯತ್ನಾಳ್. ಅಜ್ಜಂಪೀರ್ ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ. ಚಿಕ್ಕೋಡಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇದನ್ನ ಅಜ್ಜಂಪೀರ್ ಖಾದ್ರಿ ಅವರ ಹೇಳಿಕೆಗೆ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಅವರಿಗೆ ಹೈದರಾಬಾದ್ ನಿಜಾಮ ಆಸೆ ಹಚ್ಚಿದ, ನೀವು ಇಸ್ಲಾಂ ಸೇರಿದ್ರೆ ಅರ್ಧ ಆಸ್ತಿಯನ್ನ ಕೊಡ್ತೇನೆ ಅಂತೇಳಿ ಹೇಳಿದ್ದ. ನನ್ನ ಕುಟುಂಬದ ಉದ್ಧಾರಕ್ಕಾಗಿ ಇಂಥ ಹೇಯ ಕೆಲಸವನ್ನ ಮಾಡಲ್ಲ ಅಂತೇಳಿ ಅವತ್ತು ಅಂಬೇಡ್ಕರ್ ಹೇಳಿದ್ರು. ಇಸ್ಲಾಂ ಸೇರಿದ್ರು ನಮ್ಮನ್ನ ಮತ್ತೆ ದಲಿತರ ಹಾಗೆ ಕಾಣ್ತಾರೆ ಅಂತ ಹೇಳಿದ್ರು ಅಂಬೇಡ್ಕರ್. ಇಸ್ಲಾಂ ಸೇರಲ್ಲ ಅಂತ ಅಂಬೇಡ್ಕರ್ ತಿರಸ್ಕರಿಸಿದ್ರು ಅಂತ ಯತ್ನಾಳ್ ಅವರು ಅಜ್ಜಂಪೀರ್ ಖಾದ್ರಿ ಅವರ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ, ಅದೇ ದುರ್ದವಿ ದೇಶದ್ದು. ಬರೀ ಗಾಂಧಿ ಬೆನ್ ಹತ್ತಾರ ನಾವು ಮಾಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು, ಈ ಮಹಾತ್ಮ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತೇಳಿ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಏನು ಗಂಡಿರ್ತಾನ? ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ, ನಾ ಅಲ್ಲ. ನೀವು ಮತ್ತೆ ವಿವಾದಾತ್ಮಕ ಹೇಳಿಕೆ ಅನ್ಬೇಡ್ರಿ, ಮರ್ಯಾದೆ ಇಲ್ಲ ಅವನಿಗೆ. ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ, ಅದೇ ದುರ್ದವಿ ದೇಶದ್ದು. ಬರೀ ಗಾಂಧಿ ಬೆನ್ ಹತ್ತಾರ ನಾವು ಮಾಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು, ಈ ಮಹಾತ್ಮ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತೇಳಿ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಏನು ಗಂಡಿರ್ತಾನ? ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ, ನಾ ಅಲ್ಲ. ನೀವು ಮತ್ತೆ ವಿವಾದಾತ್ಮಕ ಹೇಳಿಕೆ ಅನ್ಬೇಡ್ರಿ, ಮರ್ಯಾದೆ. ಇವರೆಲ್ಲ ಕಳ್ಳರು ಕೂಡಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಕೆಲವು ಮಂದಿ ಈ ಜಿಲ್ಲಾದಾಗೂ ರಾಜಕೀಯ ಮಾಡ್ತಾರೆ. ಅಂಬೇಡ್ಕರ್ ಸ್ಮಶಾನದಾಗ ಹೋಗಿ ಪೂಜೆ ಮಾಡೋದು ಏನದಾರಲ್ಲ, ಇವ್ರು ಅಂಬೇಡ್ಕರ್ ಮರ್ಯಾದೆ ಕೇಳಿಲಕತ್ತಾರ. ಅಂಬೇಡ್ಕರ್ ಬುಕ್ಕ ಓದ್ಲಾರು. 1942ದಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಭಾಳ ಕ್ಲಿಯರ್ ಬರ್ದಾರ. ಭಾರತ ಪಾಕಿಸ್ತಾನ ಮಾಡೋದಿದ್ರೆ ಅವ್ನು ಅಲ್ಲಿ ಕಳಿಸ್ರತ್ತೆ. ಅದನ್ನು ಮಾಡಲಾರ್ದಕ್ಕೆ ಈಗೆಲ್ಲ ನೋಡ್ರಿ ವಕಫ್ 33 ಲಕ್ಷ. ಅಯ್ಯ ಬಾಯಿ ಇಲ್ಲ ಅಂತೇಳಿ ನಮ್ಮ ಕನೇರ್ ಮಠ ಸ್ವಾಮಿಗಳು ಹೇಳ್ಯಾರಲ್ಲ, ಅದು ಏನು ಹೇಳ್ಯಾರಲ್ಲ ಅವರು. ಕನೇರ್ ಮಠ ಸ್ವಾಮಿಗಳು ಹಿಂದೂ ಮುಸ್ಲಿಂ ಬಾಯಿ ಅನ್ನೋದು ಮೆಟ್ಲು ಹೊಡಿಬೇಕಂತ. ಅದು ಅಂಬೇಡ್ಕರ್ ಬಗ್ಗೆ ಅಜ್ಜಂಪೀರ್ ಖಾದ್ರಿ ಅವರು ಆಡಿದಂತ ಮಾತಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹರಿಹಾಯ್ದಿದ್ದಾರೆ. ಅಜ್ಜಂಪೀರ್ ಖಾದ್ರಿ ಒಬ್ಬ ನಾಲಾಯಕ್ ಅಂತೇಳಿ ಹೇಳಿದ್ದಾರೆ. ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಅಜ್ಜಂಪೀರ್ ಖಾದ್ರಿ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಯತ್ನಾಳ್. ಅಜ್ಜಂಪೀರ್ ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ. ಚಿಕ್ಕೋಡಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇದನ್ನ ಅಜ್ಜಂಪೀರ್ ಖಾದ್ರಿ ಅವರ ಹೇಳಿಕೆಗೆ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಅವರಿಗೆ ಹೈದರಾಬಾದ್ ನಿಜಾಮ ಆಸೆ ಹಚ್ಚಿದ, ನೀವು ಇಸ್ಲಾಂ ಸೇರಿದ್ರೆ ಅರ್ಧ ಆಸ್ತಿಯನ್ನ ಕೊಡ್ತೇನೆ ಅಂತೇಳಿ ಹೇಳಿದ್ದ. ನನ್ನ ಕುಟುಂಬದ ಉದ್ಧಾರಕ್ಕಾಗಿ ಇಂಥ ಹೇಯ ಕೆಲಸವನ್ನ ಮಾಡಲ್ಲ ಅಂತೇಳಿ ಅವತ್ತು ಅಂಬೇಡ್ಕರ್ ಹೇಳಿದ್ರು. ಇಸ್ಲಾಂ ಸೇರಿದ್ರು ನಮ್ಮನ್ನ ಮತ್ತೆ ದಲಿತರ ಹಾಗೆ ಕಾಣ್ತಾರೆ ಅಂತ ಹೇಳಿದ್ರು ಅಂಬೇಡ್ಕರ್. ಇಸ್ಲಾಂ ಸೇರಲ್ಲ ಅಂತ ಅಂಬೇಡ್ಕರ್ ತಿರಸ್ಕರಿಸಿದ್ರು ಅಂತ ಯತ್ನಾಳ್ ಅವರು ಅಜ್ಜಂಪೀರ್ ಖಾದ್ರಿ ಅವರ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ. ಇಲ್ಲ ಅವನಿಗೆ ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ, ಅದೇ ದುರ್ದವಿ ದೇಶದ್ದು. ಬರೀ ಗಾಂಧಿ ಬೆನ್ ಹತ್ತಾರ ನಾವು ಮಾಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು, ಈ ಮಹಾತ್ಮ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತೇಳಿ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಏನು ಗಂಡಿರ್ತಾನ? ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ, ನಾ ಅಲ್ಲ. ನೀವು ಮತ್ತೆ ವಿವಾದಾತ್ಮಕ ಹೇಳಿಕೆ ಅನ್ಬೇಡ್ರಿ, ಮರ್ಯಾದೆ ಇಲ್ಲ ಅವನಿಗೆ. ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ, ಅದೇ ದುರ್ದವಿ ದೇಶದ್ದು. ಬರೀ ಗಾಂಧಿ ಬೆನ್ ಹತ್ತಾರ ನಾವು ಮಾಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು, ಈ ಮಹಾತ್ಮ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತೇಳಿ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಏನು ಗಂಡಿರ್ತಾನ? ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ, ನಾ ಅಲ್ಲ. ನೀವು ಮತ್ತೆ ವಿವಾದಾತ್ಮಕ ಹೇಳಿಕೆ ಅನ್ಬೇಡ್ರಿ, ಮರ್ಯಾದೆ. ಇವರೆಲ್ಲ ಕಳ್ಳರು ಕೂಡಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಕೆಲವು ಮಂದಿ ಈ ಜಿಲ್ಲಾದಾಗೂ ರಾಜಕೀಯ ಮಾಡ್ತಾರೆ. ಅಂಬೇಡ್ಕರ್ ಸ್ಮಶಾನದಾಗ ಹೋಗಿ ಪೂಜೆ ಮಾಡೋದು ಏನದಾರಲ್ಲ, ಇವ್ರು ಅಂಬೇಡ್ಕರ್ ಮರ್ಯಾದೆ ಕೇಳಿಲಕತ್ತಾರ. ಅಂಬೇಡ್ಕರ್ ಬುಕ್ಕ ಓದ್ಲಾರು. 1942ದಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಭಾಳ ಕ್ಲಿಯರ್ ಬರ್ದಾರ. ಭಾರತ ಪಾಕಿಸ್ತಾನ ಮಾಡೋದಿದ್ರೆ ಅವ್ನು ಅಲ್ಲಿ ಕಳಿಸ್ರತ್ತೆ. ಅದನ್ನು ಮಾಡಲಾರ್ದಕ್ಕೆ ಈಗೆಲ್ಲ ನೋಡ್ರಿ ವಕಫ್ 33 ಲಕ್ಷ. ಅಯ್ಯ ಬಾಯಿ ಇಲ್ಲ ಅಂತೇಳಿ ನಮ್ಮ ಕನೇರ್ ಮಠ ಸ್ವಾಮಿಗಳು ಹೇಳ್ಯಾರಲ್ಲ, ಅದು ಏನು ಹೇಳ್ಯಾರಲ್ಲ ಅವರು. ಕನೇರ್ ಮಠ ಸ್ವಾಮಿಗಳು ಹಿಂದೂ ಮುಸ್ಲಿಂ ಬಾಯಿ ಅನ್ನೋದು ಮೆಟ್ಲು ಹೊಡಿಬೇಕಂತ. ಅದು ಅಂಬೇಡ್ಕರ್ ಬಗ್ಗೆ ಅಜ್ಜಂಪೀರ್ ಖಾದ್ರಿ ಅವರು ಆಡಿದಂತ ಮಾತಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹರಿಹಾಯ್ದಿದ್ದಾರೆ. ಅಜ್ಜಂಪೀರ್ ಖಾದ್ರಿ ಒಬ್ಬ ನಾಲಾಯಕ್ ಅಂತೇಳಿ ಹೇಳಿದ್ದಾರೆ. ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಅಜ್ಜಂಪೀರ್ ಖಾದ್ರಿ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಯತ್ನಾಳ್. ಅಜ್ಜಂಪೀರ್ ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ. ಚಿಕ್ಕೋಡಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇದನ್ನ ಅಜ್ಜಂಪೀರ್ ಖಾದ್ರಿ ಅವರ ಹೇಳಿಕೆಗೆ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಅವರಿಗೆ ಹೈದರಾಬಾದ್ ನಿಜಾಮ ಆಸೆ ಹಚ್ಚಿದ, ನೀವು ಇಸ್ಲಾಂ ಸೇರಿದ್ರೆ ಅರ್ಧ ಆಸ್ತಿಯನ್ನ ಕೊಡ್ತೇನೆ ಅಂತೇಳಿ ಹೇಳಿದ್ದ.
ನನ್ನ ಕುಟುಂಬದ ಉದ್ಧಾರಕ್ಕಾಗಿ ಇಂಥ ಹೇಯ ಕೆಲಸವನ್ನ ಮಾಡಲ್ಲ ಅಂತೇಳಿ ಅವತ್ತು ಅಂಬೇಡ್ಕರ್ ಹೇಳಿದ್ರು. ಇಸ್ಲಾಂ ಸೇರಿದ್ರು ನಮ್ಮನ್ನ ಮತ್ತೆ ದಲಿತರ ಹಾಗೆ ಕಾಣ್ತಾರೆ ಅಂತ ಹೇಳಿದ್ರು ಅಂಬೇಡ್ಕರ್. ಇಸ್ಲಾಂ ಸೇರಲ್ಲ ಅಂತ ಅಂಬೇಡ್ಕರ್ ತಿರಸ್ಕರಿಸಿದ್ರು ಅಂತ ಯತ್ನಾಳ್ ಅವರು ಅಜ್ಜಂಫಿರ್ ಖಾದ್ರಿ ಅವರ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ, ಅದೇ ದುರ್ದೈವಿ ದೇಶದ್ದು. ಬರೀ ಗಾಂಧಿ ಬೆನ್ ಹತ್ತಾರ ನಾವು ಮಾಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು ಈ ಮಹಾತ್ಮ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತೇಳಿ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಹೆಂಗೆ ಗಂಡಿರ್ತಾನ? ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ, ನಾ ಅಲ್ಲ. ನೀವು ಮತ್ತೆ ವಿವಾದಾತ್ಮಕ ಹೇಳಿಕೆ ಅನ್ಬೇಡ್ರಿ, ಮರ್ಯಾದೆ ಇಲ್ಲ ಅವನಿಗೆ. ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ, ಅದೇ ದುರ್ದೈವಿ ದೇಶದ್ದು. ಬರೀ ಗಾಂಧಿ ಬೆನ್ ಹತ್ತಾರ ನಾವು ಮಾಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು ಈ ಮಹಾತ್ಮ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತೇಳಿ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಹೆಂಗೆ ಗಂಡಿರ್ತಾನ? ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ, ನಾ ಅಲ್ಲ. ನೀವು ಮತ್ತೆ ವಿವಾದಾತ್ಮಕ ಹೇಳಿಕೆ ಅನ್ಬೇಡ್ರಿ, ಮರ್ಯಾದೆ. ಇವರೆಲ್ಲ ಕಳ್ಳರು ಕೂಡಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಕೆಲವು ಮಂದಿ ಈ ಜಿಲ್ಲಾದಾಗೂ ರಾಜಕೀಯ ಮಾಡ್ತಾರೆ. ಅಂಬೇಡ್ಕರ್ ಸ್ಮಶಾನದಾಗ ಹೋಗಿ ಪೂಜೆ ಮಾಡೋದು ಏನದಾರಲ್ಲ, ಇವ್ರು ಅಂಬೇಡ್ಕರ್ ಮರ್ಯಾದೆ ಕೇಳಿಲಕತ್ತಾರ. ಅಂಬೇಡ್ಕರ್ ಬುಕ್ಕ ಓದ್ಲವ್ರು 1942ದಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಭಾಳ ಕ್ಲಿಯರ್ ಬರ್ದಾರ. ಭಾರತ ಪಾಕಿಸ್ತಾನ ಮಾಡೋದಿದ್ರೆ ಅವ್ನು ಅಲ್ಲಿ ಕಳಿಸ್ರತ್ತೆ. ಅದನ್ನು ಮಾಡಲಾರ್ದಕ್ಕೆ ಈಗೆಲ್ಲ ನೋಡ್ರಿ ವಕಫ್ 33 ಲಕ್ಷ. ಅಯ್ಯ ಬಾಯಿ ಇಲ್ಲ ಅಂತೇಳಿ ನಮ್ಮ ಕನೇರ್ ಮಠ ಸ್ವಾಮಿಗಳು ಹೇಳ್ಯಾರಲ್ಲ, ಅವ್ರು ಏನು ಹೇಳ್ಯಾರಲ್ಲ ಅವರು. ಕನೇರ್ ಮಠ ಸ್ವಾಮಿಗಳು ಹಿಂದೂ ಮುಸ್ಲಿಂ ಬಾಯಿ ಅನ್ನೋದು ಮೆಟ್ಲು ಹೊಡಿಬೇಕಂತ. ಅದು ಅಂಬೇಡ್ಕರ್ ಬಗ್ಗೆ ಅಜ್ಜಂಫಿರ್ ಖಾದ್ರಿ ಅವರು ಆಡಿದಂತ ಮಾತಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹರಿಹಾಯ್ದಿದ್ದಾರೆ. ಅಜ್ಜಂಫಿರ್ ಖಾದ್ರಿ ಒಬ್ಬ ನಾಲಾಯಕ್ ಅಂತೇಳಿ ಹೇಳಿದ್ದಾರೆ. ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಅಜ್ಜಂಫಿರ್ ಖಾದ್ರಿ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಯತ್ನಾಳ್. ಅಜ್ಜಂಫಿರ್ ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ. ಚಿಕ್ಕೋಡಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇದನ್ನ ಅಜ್ಜಂಫಿರ್ ಖಾದ್ರಿ ಅವರ ಹೇಳಿಕೆಗೆ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಅವರಿಗೆ ಹೈದರಾಬಾದ್ ನಿಜಾಮ ಆಸೆ ಹಚ್ಚಿದ. ನೀವು ಇಸ್ಲಾಂ ಸೇರಿದ್ರೆ ಅರ್ಧ ಆಸ್ತಿಯನ್ನ ಕೊಡ್ತೇನೆ ಅಂತೇಳಿ ಹೇಳಿದ್ದ. ನನ್ನ ಕುಟುಂಬದ ಉದ್ಧಾರಕ್ಕಾಗಿ ಇಂಥ ಹೇಯ ಕೆಲಸವನ್ನ ಮಾಡಲ್ಲ ಅಂತೇಳಿ ಅವತ್ತು ಅಂಬೇಡ್ಕರ್ ಹೇಳಿದ್ರು. ಇಸ್ಲಾಂ ಸೇರಿದ್ರು ನಮ್ಮನ್ನ ಮತ್ತೆ ದಲಿತರ ಹಾಗೆ ಕಾಣ್ತಾರೆ ಅಂತ ಹೇಳಿದ್ರು ಅಂಬೇಡ್ಕರ್. ಇಸ್ಲಾಂ ಸೇರಲ್ಲ ಅಂತ ಅಂಬೇಡ್ಕರ್ ತಿರಸ್ಕರಿಸಿದ್ರು ಅಂತ ಯತ್ನಾಳ್ ಅವರು ಅಜ್ಜಂಫಿರ್ ಖಾದ್ರಿ ಅವರ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ. ಇಲ್ಲ ಅವನಿಗೆ ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ, ಅದೇ ದುರ್ದೈವಿ ದೇಶದ್ದು. ಬರೀ ಗಾಂಧಿ ಬೆನ್ ಹತ್ತಾರ ನಾವು ಮಾಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು ಈ ಮಹಾತ್ಮ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತೇಳಿ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಹೆಂಗೆ ಗಂಡಿರ್ತಾನ? ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ, ನಾ ಅಲ್ಲ. ನೀವು ಮತ್ತೆ ವಿವಾದಾತ್ಮಕ ಹೇಳಿಕೆ ಅನ್ಬೇಡ್ರಿ, ಮರ್ಯಾದೆ ಇಲ್ಲ ಅವನಿಗೆ. ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ, ಅದೇ ದುರ್ದೈವಿ ದೇಶದ್ದು. ಬರೀ ಗಾಂಧಿ ಬೆನ್ ಹತ್ತಾರ ನಾವು ಮಾಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು ಈ ಮಹಾತ್ಮ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತೇಳಿ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಹೆಂಗೆ ಗಂಡಿರ್ತಾನ? ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ, ನಾ ಅಲ್ಲ. ನೀವು ಮತ್ತೆ ವಿವಾದಾತ್ಮಕ ಹೇಳಿಕೆ ಅನ್ಬೇಡ್ರಿ, ಮರ್ಯಾದೆ. ಇವರೆಲ್ಲ ಕಳ್ಳರು ಕೂಡಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಕೆಲವು ಮಂದಿ ಈ ಜಿಲ್ಲಾದಾಗೂ ರಾಜಕೀಯ ಮಾಡ್ತಾರೆ. ಅಂಬೇಡ್ಕರ್ ಸ್ಮಶಾನದಾಗ ಹೋಗಿ ಪೂಜೆ ಮಾಡೋದು ಏನದಾರಲ್ಲ, ಇವ್ರು ಅಂಬೇಡ್ಕರ್ ಮರ್ಯಾದೆ ಕೇಳಿಲಕತ್ತಾರ. ಅಂಬೇಡ್ಕರ್ ಬುಕ್ಕ ಓದ್ಲವ್ರು 1942ದಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಭಾಳ ಕ್ಲಿಯರ್ ಬರ್ದಾರ. ಭಾರತ ಪಾಕಿಸ್ತಾನ ಮಾಡೋದಿದ್ರೆ ಅವ್ನು ಅಲ್ಲಿ ಕಳಿಸ್ರತ್ತೆ. ಅದನ್ನು ಮಾಡಲಾರ್ದಕ್ಕೆ ಈಗೆಲ್ಲ ನೋಡ್ರಿ ವಕಫ್ 33 ಲಕ್ಷ. ಅಯ್ಯ ಬಾಯಿ ಇಲ್ಲ ಅಂತೇಳಿ ನಮ್ಮ ಕನೇರ್ ಮಠ ಸ್ವಾಮಿಗಳು ಹೇಳ್ಯಾರಲ್ಲ, ಅವ್ರು ಏನು ಹೇಳ್ಯಾರಲ್ಲ ಅವರು. ಕನೇರ್ ಮಠ ಸ್ವಾಮಿಗಳು ಹಿಂದೂ ಮುಸ್ಲಿಂ ಬಾಯಿ ಅನ್ನೋದು ಮೆಟ್ಲು ಹೊಡಿಬೇಕಂತ. ಅದು ಅಂಬೇಡ್ಕರ್ ಬಗ್ಗೆ ಅಜ್ಜಂಫಿರ್ ಖಾದ್ರಿ ಅವರು ಆಡಿದಂತ ಮಾತಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹರಿಹಾಯ್ದಿದ್ದಾರೆ. ಅಜ್ಜಂಫಿರ್ ಖಾದ್ರಿ ಒಬ್ಬ ನಾಲಾಯಕ್ ಅಂತೇಳಿ ಹೇಳಿದ್ದಾರೆ. ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಅಜ್ಜಂಫಿರ್ ಖಾದ್ರಿ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಯತ್ನಾಳ್. ಅಜ್ಜಂಫಿರ್ ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ. ಚಿಕ್ಕೋಡಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇದನ್ನ ಅಜ್ಜಂಫಿರ್ ಖಾದ್ರಿ ಅವರ ಹೇಳಿಕೆಗೆ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಅವರಿಗೆ ಹೈದರಾಬಾದ್ ನಿಜಾಮ ಆಸೆ ಹಚ್ಚಿದ. ನೀವು ಇಸ್ಲಾಂ ಸೇರಿದ್ರೆ ಅರ್ಧ ಆಸ್ತಿಯನ್ನ ಕೊಡ್ತೇನೆ ಅಂತೇಳಿ ಹೇಳಿದ್ದ. ನನ್ನ ಕುಟುಂಬದ ಉದ್ಧಾರಕ್ಕಾಗಿ ಇಂಥ ಹೇಯ ಕೆಲಸವನ್ನ ಮಾಡಲ್ಲ ಅಂತೇಳಿ ಅವತ್ತು ಅಂಬೇಡ್ಕರ್ ಹೇಳಿದ್ರು. ಇಸ್ಲಾಂ ಸೇರಿದ್ರು ನಮ್ಮನ್ನ ಮತ್ತೆ ದಲಿತರ ಹಾಗೆ ಕಾಣ್ತಾರೆ ಅಂತ ಹೇಳಿದ್ರು ಅಂಬೇಡ್ಕರ್. ಇಸ್ಲಾಂ ಸೇರಲ್ಲ ಅಂತ ಅಂಬೇಡ್ಕರ್ ತಿರಸ್ಕರಿಸಿದ್ರು ಅಂತ ಯತ್ನಾಳ್ ಅವರು ಅಜ್ಜಂಫಿರ್ ಖಾದ್ರಿ ಅವರ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ. ಇಲ್ಲ ಅವನಿಗೆ ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ, ಅದೇ ದುರ್ದೈವಿ ದೇಶದ್ದು. ಬರೀ ಗಾಂಧಿ ಬೆನ್ ಹತ್ತಾರ ನಾವು ಮಾಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು ಈ ಮಹಾತ್ಮ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತೇಳಿ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಹೆಂಗೆ ಗಂಡಿರ್ತಾನ?